ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ ಮೇಕರ್ ಮಾಮ್. ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಮಂಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ ಮತ್ತು ಸಿಂಪಲ್ ಬ್ರೇಕ್ಫಾಸ್ಟ್ ರೂಟೀನ್ ಕೂಡ ಆಗಿರುತ್ತೆ. ಹೆಕ್ಟಿಕ್ ಸಂಡೇನ ಮುಗಿಸ್ಬಿಟ್ಟು ಮಂಡೇ ಮಾರ್ನಿಂಗು ಸಿಂಪಲಾಗಿ ಒಂದು ಅವಲಕ್ಕಿ ಮಾಡಿದ್ದೆ. ತಣ್ಣಗಾಗೋಗಿತ್ತು, ಹಾಗಾಗಿ ಓವನಲ್ಲಿಟ್ಟು ಬಿಸಿ ಮಾಡ್ಕೊತಾ ಇದ್ದೀನಿ. ಸಂಡೇ ತುಂಬ ಬ್ಯುಸಿ ಇತ್ತು, ತುಂಬ ಕೆಲಸಗಳಾಯಿತು. ಏನು ಅಂತ ನಾನು ಮುಂದಿನ ಬ್ಲಾಗಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಸರಿ, ಅವಲಕ್ಕಿ ಬಿಸಿ ಆದ ನಂತರ ಟೀ ಕುಡಿಬೇಕು ಅಂತ ಅನ್ನಿಸ್ತು. ಅವಲಕ್ಕಿ ಜೊತೆ ಟೀ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಟೀ ಕೂಡ ಮಾಡ್ಕೊತಾ ಇದ್ದೀನಿ. ನಿನ್ನೆ ಸಂಡೇ ಸ್ವಲ್ಪ ಬ್ಯುಸಿಯಾಗಿದ್ದೆ, ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಕಿಚನ್ಗೋಸ್ಕರ ಕೆಲವೊಂದು ಐಟಮ್ಸ್ ಕೂಡ ಪರ್ಚೇಸ್ ಮಾಡಿದ್ದೀನಿ. ಅದೇನಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತೋರಿಸ್ತೀನಿ. ಮತ್ತು ಮಂಡೇ ಮಾರ್ನಿಂಗ್ ರೂಟೀನ್ ಸೇಮ್. ಸ್ಕೂಲಿಗೆ ಕಳಿಸಿ ಎಲ್ಲರೂ ಹೋದ್ಮೇಲೆ ನೆಮ್ಮದಿಯಾಗಿ ಕೂತ್ಕೊಂಡು ತಿಂಡಿ ತಿನ್ನೋಣ ಅಂದ್ಬಿಟ್ಟು ತಿಂಡಿ ತಿಂತಾಯಿದ್ದೀನಿ. ಯಾಕೆ ಅಂದರೆ ಮಂಡೇ ಸ್ವಲ್ಪ ಲೇಝಿ ಡೇ, ಲೇಟಾಗಿ ಎದ್ದೊಳೋದೇ ಆಗಿರುತ್ತೆ. ಹಾಗಾಗಿ ಸಿಂಪಲ್ ಬ್ರೇಕ್ಫಾಸ್ಟ್ ಮಾಡಿದ್ದೆ. ನಿಮ್ಮನೇಲೂ ಕೂಡ ಹೀಗೇನಾ? ಸಂಡೇ ಬ್ಯುಸಿ ರೂಟೀನ್ ಮುಗಿದ್ಮೇಲೆ ಮಂಡೇ ಮಾರ್ನಿಂಗು ಲೇಝಿಯಾಗಿರ್ತೀರಾ ಅಥವಾ ಆ್ಯಕ್ಟಿವ್ ಆಗಿ ಎದ್ದು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ತೀರಾ? ನಾನು ಯಾವಾಗೋ ಆ್ಯಕ್ಟಿವ್ ಆಗೇ ಇರ್ತೀನಿ, ಇವತ್ತು ಸ್ವಲ್ಪ ಲೇಝಿಯಾಗಿದೆ ಅಷ್ಟೇ. ಮನೇಲಿ ಯಾರೂ ಇರಲಿಲ್ಲ, ಮಕ್ಕಳೆಲ್ಲ ಸ್ಕೂಲ್ಗೆ ಕಾಲೇಜ್ಗೆ ಹೋದರು, ಹಸ್ಬೆಂಡ್ ಆಫೀಸ್ಗೆ ಹೋದರು. ಹಾಗಾಗಿ ನಾನು ಒಬ್ಬಳೇ ನನ್ನ ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡ್ತಾಯಿದ್ದೀನಿ. ಈ ಮೀ ಟೈಮ್ ನನಗೆ ತುಂಬ ಇಷ್ಟ. ವೀಕೆಂಡಲ್ಲಿ ಆಗಿರೋ ಹೆವಿ ಹೆಕ್ಟಿಕ್ ಡೇನ ಮರೆತು ಒಬ್ಬಳೇ ಕೂತ್ಕೊಂಡು ನೆಮ್ಮದಿಯಾಗಿ ಬ್ರೇಕ್ಫಾಸ್ಟ್ ಮುಗಿಸ್ದೆ. ಹೌಸ್ ವೈಫ್ಗಳಿಗೆ ಈ ಥರ ಮೀ ಟೈಮ್ ಸಿಗೋದು ತುಂಬ ಕಮ್ಮಿ. ಸಿಕ್ಕಿರೋ ಕಮ್ಮಿ ಸಮಯನ ನಾವು ಉಪಯೋಗಿಸ್ಕೊಳ್ಳೇಬೇಕು. ಯಾಕಂದರೆ ನಮಗೂ ಮೀ ಟೈಮ್ ಅನ್ನೋದು ತುಂಬ ಮುಖ್ಯ. ನಮ್ಮ ಜೊತೆ ನಾವು ಇದ್ದಾಗ ಸ್ವಲ್ಪ ಸಮಯ ಕೂಡ ತುಂಬ ಸಂತೋಷವಾಗಿರುತ್ತೆ ಮತ್ತು ನೆಮ್ಮದಿಯಾಗೂ ಇರುತ್ತೆ. ಹೀಗೆ ಮಾತಾಡ್ತಾ ನನ್ನ ಕೆಲಸ ಎಲ್ಲ ಮುಗಿತಾ ಬಂತು. ಮತ್ತು ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಇದರಲ್ಲಿ ನನ್ನ ಕಿಚನ್ಗೆ ಏನೇನು ತೊಗೊಂಡು ಬಂದೆ ಅನ್ನೋದೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.